ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಡಿ ಮ್ಯಾಚ್. ಈ ಮ್ಯಾಚ್ ಮಜಾ ಇರುವುದಿಲ್ಲ ಅಂತೇಳಿ ಈಗ ಮಂದಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಯಾಕಂತಂದ್ರೆ ಆರ್ ಸಿ ಬಿ ಎಲ್ ಎಸ್ ಟಿಗೆ ಅಂಥ ಒಂದು ವೈರತ್ವ ಈ ಮೊದಲೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ ಅಂತ ಹೇಳಕತ್ತಾರೆ. ಬಟ್ ಆದ್ರೆ ಒಂದು ರೇಂಜಿಗೆ ಇತ್ತು ಒಂದು ಟೈಮಲ್ಲಿ. ಆ ಒಂದು ಸೆಲೆಬ್ರೇಷನಿಂದ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯದಿಂದ ಆಗಿರ್ಬೋದು. ಇಲ್ಲಿ ಅದನ್ನು ಚರ್ಚೆ ಮಾಡೋದು ಬೇಡ. ಇನ್ನು ಆರ್ ಸಿ ಬಿ ಒಳಗೆ ನಾವು ಬ್ಯಾಟ್ಸ್ಮನ್ಗಳೆಲ್ಲ ಯಾವ ರೀತಿಯಾಗಿದ್ದಾರಲ್ಲ, ಅಲ್ಲಿ ಆ ರೀತಿಯಂಥ ಉತ್ತಮವಾದಂಥ ಬ್ಯಾಟ್ಸ್ಮನ್ಗಳಿದ್ದಾರೆ, ಬಾಲಿಂಗಲ್ಲಿ ಇದ್ದಾರೆ. ಇನ್ನು ಮ್ಯಾಚ್ ಅಂದ ತಕ್ಷಣ ಯಾವುದನ್ನು ನಾವು ಸುಲಭವಾಗಿ ತಗೊಳ್ಳುವಂಗೆ ಇಲ್ಲ. ಯಾಕಂದರೆ ಮ್ಯಾಚ್ ಅಂದಾಗ ಯಾವಾಗ ಬೇಕಾದರೂ ಮ್ಯಾಲೆ ಹೋಗ್ಬೋದು, ಯಾವಾಗ ಬೇಕಾದರೂ ಕೆಳಗೆ ಹೋಗ್ಬೋದು, ಏನು ಬೇಕಾದರೂ ಆಗಬಹುದು. ನಾವು ನೋಡಿರ್ಬೋದಲ್ಲ ನಿನ್ನೆ ಮ್ಯಾಚ್ ಒಳಗೆ ಯಾರು ರೇಂಜಿನ ಮ್ಯಾಚ್ ಅದು, SRH ವರ್ಸಸ್ RR ಮ್ಯಾಚ್. ಅವರು ಹೆವಿ ಕಾನ್ಫಿಡೆನ್ಸ್ ಒಳಗಿದ್ರೆ ನಮ್ಮನ್ನ ಯಾರು ಮುಟ್ತಾರೆ ರೀ, ನಮ್ಗೇನು ಆಗುತ್ತೆ, ನಾವು ಏನೊಂದು 10-12 ಓವರ್ನೇ ಜಡ್ಜ್ ಬಿಡ್ತೀವಿ, 15 ಓವರ್ನೇ ಜಡ್ಜ್ ಬಿಡ್ತೀವಿ ಅಂತೇಳಿ. ಬಟ್ ಆದರೆ ಅವ್ರಿಗೆ ಆಗಿದ್ದ ಬೇರೆ ಅದು. ಹೆಂಗಂದ್ರೆ ಅವ್ರು ಊಹಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ ಅನಿಸುತ್ತೆ. ನಮ್ಗೆ ಹಿಂಗೊಂದು ಹೀನಾಯ ಸೋಲು ಆಗುತ್ತೆ ಅಂಥೇಳಿ ಒಂದು ಯಾರು ರೇಂಜಿಗೆ ಅಂದ್ರೆ ಉಳಿದವರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಹೆದರು ರೇಂಜಿಗೆ ಬಂದಿದ್ರು ಅವರು. ಹೆಂಗಂದ್ರೆ ಇವ್ರು ಏನಪ್ಪ ನಮ್ಮ 49 ರೆಕಾರ್ಡ್ ಮುರಿದು ಬಿಡ್ತಾರೇನೋ ಅನ್ನೋ ಹಂಗೆ ಆ ರೇಂಜಿಗೆ ಭಯ ಆಗಿತ್ತು ಅವ್ರಿಗೆ. ಹಿಂಗಿರ್ಬೇಕಾದ್ರೆ ಈ ಒಂದು ಎಲ್ ಎಸ್ ಡಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಮಜಾ ಇರುವುದಿಲ್ಲ ಅನ್ನಕತ್ತಾರೆ. ನಾವು ಒಂದು ಅಂಕಿ ಅಂಶಗಳನ್ನು ನೋಡೋದಾದ್ರೆ ಇದುವರೆಗೂ ಎಲ್ ಎಸ್ ಡಿ ಮತ್ತು ಆರ್ ಸಿ ಬಿ ಮ್ಯಾಚ್ 6 ಸಲ ಮುಖಾಮುಖಿ ಆಗೈತಿ. 6 ಸಲದೊಳಗೆ ಆರ್ ಸಿ ಬಿ 4 ಸಲ ಗೆದ್ದರೆ ಇನ್ನೆರಡು ಸಲ ಎಲ್ ಎಸ್ ಡಿ ಗೆದ್ದೈತಿ. ನಂಬರಲ್ಲಿ 2 ನಂಬರ್ ನಮ್ಗೆ ಜಾಸ್ತಿ ಇರ್ಬೋದು. ಅಂದರೆ ಅವ್ರು 2 ಸಲ ಗೆದ್ದರೆ ನಾವು 4 ಸಲ ಗೆದ್ದೀವಿ. ಹಿಂಗೊಂದು ಹೆಚ್ಚು ಕಡಿಮೆ ಇರ್ಬೋದು. ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಅಲ್ಲಿಗಳಿಯೋ ಹಂಗೆ ಇಲ್ಲ ಆ ಥರನಾಗಿ. ಯಾಕಂದರೆ ಮ್ಯಾಚ್ ಅಂದಾಗ ಏನು ಬೇಕಾದರೂ ಆಗುವಂಥ ಚಾನ್ಸಸ್ಗಳು ಇರ್ತಾವೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಶಮಿನ ನೋಡೋದಾದ್ರೆ, ಮೊಹಮ್ಮದ್ ಶಮಿ ಅವ್ರನ್ನ ಈವರೆಗೂ ವಿರಾಟ್ ಕೊಹ್ಲಿ ಅವ್ರು ಭಾಳ ಸಲ ಎದುರಾಗ್ಯಾರ. ಹಿಂಗಿರ್ಬೇಕಾದ್ರೆ ಮೊಹಮ್ಮದ್ ಶಮಿ ಅವರು 5 ಬಾರಿ ವಿರಾಟ್ ಕೊಹ್ಲಿ ಅವ್ರನ್ನ ವಿಕೆಟ್ ಮಾಡಿದ್ದಾರೆ. ಆದ್ರೆ ನಂಬರ್ಸ್ ಕಡಿಮೆ ಇರ್ಬೋದು. ಬಟ್ ಮೊಹಮ್ಮದ್ ಶಮಿ ಅವರು ಒಳ್ಳೆ ಫಾರ್ಮ್ ಒಳಗದಾರ. ನಮ್ಗೆ ಗೊತ್ತಿರ್ಬೋದು IPL ಬಿಡ್ರಿ, ಈ ಹಿಂದಿನ ಯಾವುದೇ ಮ್ಯಾಚ್ ಆದಂಥ ನೋಡ್ರಿ ಅಂತ ನೋಡಿದಾಗ ಮೊಹಮ್ಮದ್ ಶಮಿ ಅವರು ಭಾರಿ ಸ್ಟ್ರಾಂಗ್ ಇದ್ದಾರೆ ಮತ್ತು ಒಳ್ಳೆ ಫಾರ್ಮ್ ಒಳಗಿದ್ದಾರೆ. ಹಿಂಗಿರ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಗಳಿಯೋಂಗಿಲ್ಲ. ಇನ್ನು ನಮ್ಮ ಆರ್ ಸಿ ಬಿ ಒಳಗೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಒಂದು ಉತ್ತಮವಾದಂಥ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಭಾಳ ಚೆಂದ ತೊಗೊಂಬಂದಾರೆ. ಇನ್ನು ಬ್ಯಾಟಿಂಗ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಆದರೆ ಬಾಲಿಂಗ್ ಒಳಗೆ ಎಲ್ಲೋ ಒಂದು ಅದ್ರಲ್ಲಿ ಫೀಲ್ ಆಗಿತ್ತು ಅನ್ನೋಂಗಿತ್ತು. ಆದರೆ ಈಗ ಅದನ್ನು ಕೂಡ ಅವರೆಲ್ಲ ಬದಲು ಮಾಡಿಬಿಟ್ಟಾರೆ. ಯಾವುದೇ ಥರನಾದ ನಮ್ಮ ಫೇಲ್ ಆಗೋಂಗಿಲ್ಲ ಅಂತೇಳಿ ಬಾಲಿಂಗ್ ಒಳಗೆ ಏನು ಬೇಕಾಗಿತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟಾರೆ. ಇನ್ನು ಈ ಸಲ ಡಪ್ಪಿ ಅವ್ರನ್ನ ತೆಗೆದು ಏನು ನಾಳೆ ಮ್ಯಾಚಿಗೆ ಎಲ್ ಎಸ್ ಸಿ ಜೊತೆಗಿನ ಮ್ಯಾಚಿಗೆ ಮತ್ತು ಹೊಳ್ಳಿ ಅಲ್ಲಿ ಹಜಲ್ವುಡ್ ಅವ್ರನ್ನ ಹಾಕುವಂಥ ಚಾನ್ಸಸ್ ಜಾಸ್ತಿ ಅಂದ್ರೆ ಜಾಸ್ತಿ ಅದಾವೆ. ಯಾಕಂದರೆ ಸ್ವಲ್ಪ ಡಪ್ಪಿ ಅವ್ರು ಜಾಸ್ತಿ ರನ್ ಹೊಡ್ಸ್ಕೋತಾರೆ. ಜಾಸ್ತಿ ರನ್ ಹೊಡ್ಸ್ಕೋದಂದ್ರೆ ಅವ್ರೇನು ಬೇರೆಯವ್ರ ಥರ 50-60 ರನ್ ಏನು ಹೊಡ್ಸ್ಕೋದಿಲ್ಲ, ಜಸ್ಟ್ ಒಂದು 40+ ಹೊಡ್ಸ್ಕೋತಾರೆ. ಆದ್ದರಿಂದ ಅದು ಒಂದು ಒಳ್ಳೆಯದು. 40 ಅಂದ್ರೆ ಅದೇನು ಕಡಿಮೆ ಏನಲ್ಲ, ಜಾಸ್ತಿನೇ ಆಗುತ್ತೆ. ಆದ್ದರಿಂದ ಅವ್ರನ್ನ ಕೈ ಬಿಟ್ಟು ಒಂದು ಮತ್ತೊಳ್ಳಿ ಹಜಲ್ವುಡ್ ಅವ್ರನ್ನ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ. ಹಿಂಗಿರ್ಬೇಕಾದ್ರೆ ನಾಳೆಗೆ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಟಿ ಮ್ಯಾಚಿನ ಒಂದು ಸಂಭಾವ್ಯ ಪ್ಲೇವಿಂಗ್ 11 ಹೆಂಗೆ ಇರಬಹುದು ಅಂತೇಳಿ ಒಂದು ಸಣ್ಣದಾಗಿ ನೋಡ್ಕೊಂಬರೋಣ ಬರ್ರಿ. ಆರ್ ಸಿ ಬಿ ಒಳಗೆ ಮೊದಲನೇದಾಗಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ, ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ, ಜಿತೇಶ್, ಕೃಣಾಲ್, ಡೇವಿಡ್, ರೊಮಾರಿಯೋ, ಭುವಿ, ಜೋಶ್, ಸುಯೇಶ್ ಶರ್ಮಾ ಮತ್ತು ರಸಿಕ್ ಅವರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಅಥವಾ ರಸಿಕ್ ಅವರು ಇದ್ದರೆ ಸುಯೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಈ ಥರ ಏನೋ ಒಂದು ಬದಲಾವಣೆಗಳಾಗ್ಬೋದು. ಇನ್ನು ಎಲ್ ಎಸ್ ಸಿ ಪ್ಲೇಯಿಂಗ್ 11 ನೋಡೋದಾದ್ರೆ ಮಾರ್ಷ್, ಮಾರ್ಕ್ರಮ್, ಪಂತ್, ಬಡೋನಿ, ಫುರಾನ್ ಅಂತೂ ನಾವು ಅಲ್ಲಿಗಳಿಯೋಂಗೆ ಇಲ್ಲ, ಭಾರಿ ಬೆಂಕಿ ಬ್ಯಾಟ್ಸ್ಮನ್. ಮತ್ತೊಳ್ಳಿ ಸಮದ್, ಮುಕುಲ್, ಶಮಿ, ಆವೇಶ್ ಖಾನ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಹೆಲ್ಮೆಟ್ ತೆಗೆದು ಹೋಗೋದು ಏನು ಭಾಳ ಹುಲಿ ಗರ್ಜಿಸಿದ ಒಂದು ಟೈಮ್ದಾಗ. ಬಟ್ ಅವತ್ತು 1 ರನ್ ಹೊಡೆದಿರಲಿಲ್ಲ. ಆದರೂ ಒಂದು ಗರ್ಜನೆ ಅನ್ನೋದಿತ್ತು ಅವಾಗ. ಆ ಒಂದು ಕಾರಣದಿಂದ ಆ ಮ್ಯಾಚ್ ಅವಾಗ ಮಜಾ ಇತ್ತು. ಬಟ್ ಇವಾಗ ಏನಿಲ್ಲಲ್ಲ, ಅದಕ್ಕೆ ಒಂದು ಮಜಾ ಇಲ್ಲ ಅನ್ನತ್ತಿರ್ಬೋದು ಜನ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನು ದಿಗ್ವೇಶ್ ನೆನಪಿರ್ಬೋದು ನಿಮ್ಗೆ. ಲಾಸ್ಟ್ ಟೈಮ್ ರಜತ್ ಪಟಿದಾರ್ ಅಲ್ಲ, ಜಿತೇಶ್ ಏನೋ ಇರ್ತಾರೆ. ಅವ್ರದ್ದು ವಿಕೆಟ್ ಆದ ತಕ್ಷಣ ಅವ್ರು ಸಿಗ್ನೇಚರ್ ಮಾಡಿ ಬಿಸಾಕಿಬಿಡ್ತಾರೆ. ಅದು ನೋಬಾಲ್ ಆಗಿರ್ತೈತಿ. ನೆಕ್ಸ್ಟ್ ಬಾಲ್ ಒಳಗೆ ನಾಯಿ ಹೊಡೆದು ಬಿಡ್ತಾರೆ. ವಾಪಸ್ ಮತ್ತೆ ಅವರು ಒಂದು ಸಿಗ್ನೇಚರ್ ಮಾಡಿ ಅವರು ಬಿಸಾಕ್ತಾರೆ. ಅವಾಗ ನೆನಪಿರ್ಬೋದು ನಿಮಗಿದೆ. ಇನ್ನು ಪ್ರಿನ್ಸ್ ಆ್ಯಂಡ್ ಲಿಂದೆ ಈ ಒಂದು ಸಂಭಾವ್ಯ 11 ನೋಡಿದಾಗ ಆರ್ ಸಿ ಬಿ ಸ್ಟ್ರಾಂಗ್ ಐತಿ, ಪಕ್ಕಾ ಸ್ಟ್ರಾಂಗ್ ಐತೆ. ಅದು ಬಾಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು. ಆದರೆ ನಾಳೆ ಮ್ಯಾಚ್ ಹೆಂಗೆ ಇರ್ತೈತಿ ಅನ್ನೋದನ್ನು ನೋಡೋಣ. ಯಾಕಂದ್ರೆ ಪಂತ್ ಅವ್ರನ್ನ ಯಾವತ್ತೂ ನಾವು ಅಲ್ಲಿಗಳಿಯೋಂಗಿಲ್ಲ. ಪಂತ್ ಅವ್ರು ಯಾವತ್ತು ಹೆಂಗೆ ಆಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಇಂಡಿಯಾ ಟೀಮ್ ಟೆಸ್ಟಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮ್ಯಾಚಲ್ಲಿ ಆಗಿರ್ಬೋದು, ಆ ಒಂದು ಟೈಮಲ್ಲೂ ಕೂಡ ಪಂತ್ ಅವರು ಎಲ್ಲ ಎಂತೆಂಥದ್ದು ಬಾಲ್ ಅವ್ರ ಮೈ ಮೇಲೆ ಬಿದ್ದರೂ ಸಹಿತ ಅಂತ ತಡ್ಕೊಂಡು ಅವರು ಒಂದು ಆ ಮ್ಯಾಚನ್ನ ತಿರುಗಿಸಿದಂಥ ಉದಾಹರಣೆಗಳದಾವೆ.
ಹೀಗೆಲ್ಲ ಇರಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಗೆಳೆಯೋಂಗಿಲ್ಲ. ಇನ್ನು ನಾಳೆ ಮ್ಯಾಚ್ ಒಳಗೆ RCB ಎಷ್ಟು ಸ್ಕೋರ್ ಮಾಡ್ಬೋದು, ವಿರಾಟ್ ಕೊಹ್ಲಿ ಅವ್ರು ಎಷ್ಟು ಸ್ಕೋರ್ ಮಾಡ್ಬೋದು ಮತ್ತು ಪಂತ್ ಅವ್ರ ಸ್ಕೋರ್ ಎಷ್ಟಾಗ್ಬೋದು ಅಂತೇಳಿ ನಿಮಗೇನು ಅನ್ಸತಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.